ಈ ಸಂದರ್ಭದಲ್ಲಿ ಒಂದು ವಿಷಯ ತಮ್ಮ ಗಮನಕ್ಕೆ ತರಕ್ಕೆ ನೋಡ್ತೇನೆ. ಯಡಿಯೂರಪ್ಪನವರಿದ್ದಾಗ ಸ್ಟ್ರೈಕ್ ಆಯಿತು. ಆಗ ಸಿದ್ದರಾಮಯ್ಯವರು ಬಹಳ ಪವರ್ಫುಲ್ ಆಗಿ ಭಾಷಣ ಮಾಡಿದರು. ಏನು ಹೇಳಿದ್ರು ಅವಾಗ? ಸಾರಿಗೆ ನೌಕರರು ಕಷ್ಟಪಟ್ಟು ದುಡಿತಾರೆ, ಅವ್ರ ಬೇಡಿಕೆಗಳು ನೀವು ಯಾಕೆ ಇತ್ಯರ್ಥ ಮಾಡಿಲ್ಲ? ಅವರು ಹೋರಾಟ ಮಾಡ್ತೀವಿ ಅಂದರೆ ಎಸ್ಮಾ ತರ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ಸಸ್ಪೆಂಡ್ ಮಾಡ್ತೀರಾ, ನೋಡ್ಕೋತೀವಿ, ನೀವು ಯಾವ ಡಿಮ್ಯಾಂಡ್ ಸೆಟ್ಲ್ ಮಾಡಿ ಸಿದ್ದರಾಮಯ್ಯವರು ಹೇಳಿದ್ರು. ಇವತ್ತು ನೀವು ಅಧಿಕಾರದಲ್ಲಿದ್ದೀರ, ಅವತ್ತೇನು ಯಡಿಯೂರಪ್ಪನವರು ಜ್ಞಾಪಿಸಿದ್ರಿ, ನೀವು ಅದನ್ನು ಯಾಕೆ ಜ್ಞಾಪಿಸ್ಕೊಳ್ತಿಲ್ಲ? ಹಲವಾರು ಜನ ಆಗಲೇ ವಿಡಿಯೋಗಳಲ್ಲಿ ಹಾಕಿದ್ದಾರೆ ಅದನ್ನು. ಅದರಿಂದ ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ನೀತಿ ಒಂದು, ಅಧಿಕಾರ ಬಂದು ವಿಧಾನಸೌಧದಲ್ಲಿ ಕೂತ್ಬಿಟ್ರೆ ಇನ್ನೊಂದಾಗ್ಬಿಡುತ್ತಾ? ಆದ್ದರಿಂದ ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಕರೆದು 22 ದಿವಸ ನೋಟಿಸ್ ಕೊಡಬೇಕು, ಕಾನೂನು ಪ್ರಕಾರ ಕೊಟ್ಟಿದ್ದೀವಿ. ಮಧ್ಯೆ ಏನಾದ್ರು ಚಿಲ್ಲರೆ ಕೆಲಸಗಳು ಮಾಡೋಕ್ಕೆ ಹೋದ್ರೆ ನಾವು ಸುಮ್ಮನೆ ಇರಲ್ಲ. ಏನು ಚಿಲ್ಲರೆ ಕೆಲಸ? ಯಾವನ್ನ ಹಿಡ್ಕೊಳ್ಳೋದೊಬ್ಬನ ಅನಾಮಧೇಯನ. ನಾವು ಸ್ಟ್ರೈಕ್ ಆದರೂ ಕೂಡ ಬಸ್ ನಡೆಸ್ತೀವಿ. ಈ ಬಾರಿ ಯಾವ ಬಸ್ಸು ನಡೆಯಲ್ಲ. ಈ ಜಂಟಿ ಕಮಿಟಿ ಸಮಿತಿ ಸ್ಟ್ರೈಕ್ ಆಗುತ್ತೆ ಅಂದರೆ ಸ್ಟ್ರೈಕ್ ಆಗುತ್ತೆ. ಆದರೆ ಸ್ಟ್ರೈಕ್ ಆಗಬೇಕೋ ಬೇಡವೋ ಅನ್ನೋದು ಇವತ್ತು ಸಿದ್ದರಾಮಯ್ಯನವ್ರದ್ದಿದೆ ತೀರ್ಮಾನ. ರಾಮಲಿಂಗಾರೆಡ್ಡಿ ಅವ್ರದ್ದು ಕೂಡ ಇಲ್ಲ. ನಿಜ, ಹಿಂದೆ ವಿ ಗಿರಿಯವರು ಲೇಬರ್ ಮಿನಿಸ್ಟರ್ ಆಗಿದ್ದರು ನೆಹರು ಅವರ ಕ್ಯಾಬಿನೆಟ್ಟಲ್ಲಿ. ಬ್ಯಾಂಕ್ ಎಂಪ್ಲಾಯೀಸ್ ವಿರುದ್ಧ ಒಂದು ತೀರ್ಮಾನ ತಗೊಂಡು ನೆಹರು. ಆಗ ವಿ ಗಿರಿಯವರು ರಾಜೀನಾಮೆ ಕೊಟ್ಟು ಮಂತ್ರಿ ಪದವಿಗೆ ಬಂತು. ರಾಜೀವ್ ಹೊರಗಡೆ ಬಂತು. ನಾನು ರಾಮಲಿಂಗಾರೆಡ್ಡಿ ಬಯಸೋದಿಲ್ಲ. ವ್ಯಾಲ್ಯೂಸ್ ಚೇಂಜ್ ಆಗಿದೆ ಅವತ್ತು. ನೈತಿಕ ಹೊಣೆಗಾರಿಕೆ ಯಾರು ಹೊರಡ್ತಾರೆ? ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವತ್ತು ಹೇಳಬೇಕಾಗಿತ್ತು, ಇಲ್ಲ ಸ್ವಾಮಿ ನಾವು 1/1/20ರಿಂದ ಅರಿಯರ್ಸ್ ಕೊಡೋದಿದೆ, 1/1/24ರಿಂದ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಫೇರ್ ಹೈಕ್ ಕೊಟ್ಟರೆ ನೀವು ಫೇರ್ ಹೈಕ್ 15% ಕೊಟ್ಟಿದ್ದೀರಾ, ಕೊಡಬೇಕು ಅಂತ ಅವ್ರು ಹೇಳಬೇಕಾಗಿತ್ತು. ಆದ್ದರಿಂದ ಇವತ್ತು ನೈತಿಕತೆ ಅನ್ನೋದು ಬೀದಿ ಪಾಲಾಗಿದೆ. ಅದರಿಂದ ನಾವು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. 5ನೇ ಆಗಸ್ಟಿಂದ ಕಾನೂನು ರೀತಿಯಾಗಿ ನೋಟಿಸ್ ಕೊಟ್ಟಿದ್ದೀವಿ. ನಿನ್ನೆ ತಲುಪಿದೆ. ಅವತ್ತು ಬೆಳಗ್ಗೆ 6 ಗಂಟೆಯಿಂದ ಇಡೀ ರಾಜ್ಯಾದ್ಯಂತ 4 ಸಾರಿಗೆ ನಿಯಮಗಳದ್ದು ಮುಷ್ಕರ ಆರಂಭ ಆಗುತ್ತೆ. ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗುವವರೆಗೂ ಕೂಡ ಸ್ಟ್ರೈಕ್ ಇರುತ್ತೆ. ಇದು ಸ್ಪಷ್ಟವಾದಂಥ ನಮ್ಮ ನಿರ್ಧಾರ. ಆದ್ದರಿಂದ ಸರ್ಕಾರಕ್ಕೆ ಈಗಲೂ ಕೇಳೋದು ಟೈಮ್ ಇದೆ. 4ನೇ ತಾರೀಕು ನಮ್ಮನ್ನು ಕರೆದುಬಿಟ್ಟು ಚರ್ಚೆ ಮಾಡ್ತೀವಿ, ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂತ ಕೇಳ್ಬಿಡಿ. ಇಶ್ಯೂ ಸೆಟ್ಲ್ ಆಗದೇನೆ ಸ್ಟ್ರೈಕ್ ವಾಪಸ್ ತಗೊಳ್ಳೋ ಪ್ರಶ್ನೆ ಬರೋದಿಲ್ಲ. ಸ್ಪಷ್ಟವಾಗಿರಲಿ ಇದರಲ್ಲಿ. ಹಂಪಿಯವ್ರು ಅನುಮಾನ ಪಡ್ಬೇಡಿ. ಇಲ್ಲ, ನಿಮ್ಗೆ ಅನುಮಾನ ಇದೆ ನಮ್ಮ ಕಂಡ್ರೆ, ಅದಕ್ಕೆ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದೀನಿ. ಅಲ್ಲ ದಯಮಾಡಿ ಕೇಳಿ. ಆಗಲ್ಲ, ಸ್ವಲ್ಪ ನಾನು ಮುಗಿಸ್ಬಿಡ್ತೀನಿ. ನಾನು ಹೇಳ್ತೀನಿ ಕೇಳಿ. ಲಾಸ್ಟ್ ಟೈಮು ಅವ್ರು ಏನು ಹೇಳಿದ್ರು ನಿಜ ನೋಡಿಪ್ಪ. ನಾವು 9ನೇ ಡಿಸೆಂಬರ್ ಸರ್ಕಾರಕ್ಕೆ ನೋಟಿಸ್ ಕೊಟ್ವಿ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನಮ್ಮ ನೋಟಿಸ್ ಇಸ್ಕೊಂಡವರು. ನಮ್ಗೆ 29ನೇ ತಾರೀಕು ಏನು ಹೇಳಿದ್ರು, ಮುಖ್ಯಮಂತ್ರಿಯವರು ಮಾತುಕತೆ ಕರೆದು ಸೆಟ್ಲ್ ಮಾಡ್ತಾರೆ ಅಂತ ಲೆಟ್ರ್ ಬಂತು. ಆ ಹಿನ್ನೆಲೆಯಲ್ಲಿ ಕೈ ಬಿಡಿ ಅಂತ ಕೇಳ್ಕೊಂಡ್ರು. ಏಪ್ರಿಲ್ ಆಯಿತು, ಜುಲೈ ಆಯಿತು, 2 ಮಾತುಕತೆಯಲ್ಲಿ ಹಣೆ ಬರ ನೋಡಿದ್ದೀವಿ. ಏನೂ ಕೊಡಬೇಕಾದ್ದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಇವಾಗ. ಅದನ್ನು ಮತ್ತೆ ಇನ್ನೊಂದು ಸಲ ಕರೆದು ಅದು ಹೇಳಿಸ್ಕೊಳ್ಳೋಕೆ ನಾವು ತಯಾರಿಲ್ಲ. ಟೈಮ್ ಇದೆ 22 ದಿವಸ. ನಿಮಗೆ ಕರೆದು ಮಾತಾಡಿ ಸೆಟ್ಲ್ ಮಾಡಿದರೆ ಬಸ್ ಓಡುತ್ತೆ, ಇಲ್ಲದೆ ಇದ್ರೆ ಸ್ಟ್ರೈಕ್ ಇರುತ್ತೆ. ಇದು ಗ್ಯಾರಂಟಿ. ಹಿಂದೆ ಹೇಳಿದಾಗೆ 4ನೇ ತಾರೀಕು ಬಿಟ್ಟು 4ನೇ ತಾರೀಕು ರಾತ್ರಿ ನೀವು ಸೆಟ್ಲ್ಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ದಿನ ಏನಾಗುತ್ತೆ ಅನ್ನೋ ಅಪ್ಡೇಟ್ ಇರಲ್ಲ. ರಾತ್ರಿ ಲೆಕ್ಕಾಚಾರಗಳು ಹಿಂದೆ ಕೂಡ ಆಗಿದೆ, ಸಾಕಷ್ಟು ಬಾರಿ ಹಿಂದೆ ಕೂಡ ಆಗಿರ್ಬೋದು. ಈ ಬಾರಿಗೆ ಬಹಳ ಕಡಕ್ಕಾಗಿ ಹೇಳ್ತಾ ಇದ್ದೆ ಏನಂತ 4ನೇ ತಾರೀಕು ಕರಿಬೇಡಿ. ಹಂಗಿದ್ರೆ ಎಷ್ಟನೇ ತಾರೀಕು ತನಕ ಡೆಡ್ಲೈನ್ ಕೊಡ್ತೀವಿ? ಹೇಗೆ 4ನೇ ತಾರೀಕು ಅವ್ರು ಡಿಸೈಡ್ ಮಾಡ್ಬೋದು. ಸರ್ಕಾರ ನಮ್ಮ ಸ್ಟ್ರೈಕ್ ಶುರು ಆಗೋದು 5ನೇ ತಾರೀಕು ಬೆಳಗ್ಗೆ. 4ನೇ ತಾರೀಕುವರೆಗೂ ಅವ್ರ ಟೈಮ್ ಇದೆ ಸೆಟ್ಲ್ ಮಾಡೋಕ್ಕೆ.
ಸರ್ಕಾರಕ್ಕಿಂತ ಇರುವಂತ 1 ಲಕ್ಷ ಚಿಲ್ಲರೆ ನಿಮ್ಮ ನೌಕರರು ಏನಿದ್ದಾರೆ ಸರ್ಕಾರಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನಂಬಿದ್ದಾರೆ, ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಪ್ರತಿ ಬಾರಿ ಕೂಡ ನೀವು ಯಾವಾಗ ಪ್ರತಿಭಟನೆ ಕರೆ ಕೊಟ್ಟಿದ್ರೆ ಅವಾಗ ಎಲ್ಲ ಕೂಡ ನಿಮ್ಮ ಹಿಂದೆ ಅವರು ಕೂಡ ನಿಲ್ತಾ ಇದ್ದಾರೆ. ಬಟ್ ಎಂಡ್ ಆಫ್ ಇದೆ ರಿಸಲ್ಟ್ ಮಾತ್ರ ಆಚೆ ಪಾಸಿಟಿವ್ ಬರ್ತಾ ಇದೆ. ಈ ನೋವು ಚಾಲಕರಲ್ಲೂ ಇದೆ, ನಿರ್ವಾಹಕರಲ್ಲೂ ಇದೆ. ಈಗ ಅವ್ರಿಗೂ ಒಂದು ಸಂದೇಶ ಕೊಡಬೇಕಾದಂತ ಪರಿಸ್ಥಿತಿ. ಮತ್ತೆ ಸಾರ್ವಜನಿಕರು ನಿಮ್ಮನ್ನು ಅವಲಂಬಿತರಾಗಿರ್ತಾರೆ. ನೀವು 5ನೇ ತಾರೀಕಿಗೆ ಬಂದ್ ಅಂತ ಹೇಳಿರ್ತೀರ, ಜನ 2 ಮುಂಚೆನೂ ಪ್ಲಾನ್ ಮಾಡ್ಕೊಂಡಿರ್ತಾರೆ. 4ನೇ ತಾರೀಕು ಆಗ್ತದೆ ಮತ್ತೆ ಬೇರೆ ಇನ್ನ ಸರ್ಕಾರ ತಗೊಂಡಿದೆ ಮಾತಾಡಿದ ಅನ್ಸೋಕೆ, ಅಥವಾ 4ನೇ ತಾರೀಕು ಸೈಡ್ವರೆಗೂ ಕೊಡ್ತಿರುತ್ತೆ. ಅದರ ಒಂದೇನಂದ್ರೆ ಕಾನೂನು ಪ್ರಕಾರ ನಾವು 5ರಿಂದ ಸ್ಟ್ರೈಕ್ ಮಾಡ್ಬೋದು. ಆದ್ದರಿಂದ ಅಲ್ಲಿವರೆಗೂ ಅವ್ರ ಟೈಮ್ ಇದ್ದೇ ಇರುತ್ತೆ, ಸೆಟ್ಲ್ ಮಾಡ್ಬೋದು. ಇವಾಗ ಸರ್ಕಾರಕ್ಕೆ ಬಹಳ ಲಿಮಿಟೆಡ್ ಇಶ್ಯೂ ಇರೋದು. ಆ 38 ತಿಂಗಳು ಅರಿಯರ್ಸ್ ಬಗ್ಗೆ ಎಷ್ಟು ಕೊಡ್ತಾರೆ ಅಂತ ಹೇಳೋದಕ್ಕೆ ಶ್ರೀನಿವಾಸ ಮೂರ್ತಿ ಕಮಿಟಿ ರೆಕಮೆಂಡೇಶನ್ ಹೋಗಿದೆ. ಅದೇನು ಹೋಗಿದೆ ನಮಗೆ ಗೊತ್ತಿಲ್ಲ, ನಮಗೇನು ಅವ್ರು ಕಾಪಿ ಕಳಿಸಿಲ್ಲ. ನಾವು ಶ್ರೀನಿವಾಸ ಮೂರ್ತಿ ಕಮಿಟಿ ಆ ಟೈಮ್ ಲಿಮಿಟಲ್ಲೇ ಹೋಗಿ ಏನು ಹೇಳಿದ್ವಿ, ಸಾರಿಗೆ ನಿಗಮಗಳು ದುಡ್ಡಿಲ್ಲ, ಸರ್ಕಾರ ಎಷ್ಟು ಪ್ರಮಾಣದ ಅನುದಾನ ಕೊಡಬೇಕು ಅಂತ ನೋಟಿಫಿಕೇಶನ್ ಇದೆ, 38 ತಿಂಗಳು ಅನುದಾನ 1800 ಕೋಟಿ ಆಗುತ್ತೆ ಕೊಡಿ, ನಾವು ಶ್ರೀನಿವಾಸ ಮೂರ್ತಿ ಮುಂದೆ ಹೇಳ್ತೀವಿ. ಅವ್ರೇನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು 4ನೇ ತಾರೀಕು ನಮ್ಗೆ ಹೇಳಬೇಕಾಗಿತ್ತು, ಅದನ್ನು ಕೇಳಿದ್ವಿ ಏನು ರೆಕಮೆಂಡೇಶನ್ ಬಾಯ್ ಬಿಡಲಿಲ್ಲ.